ನಮಸ್ಕಾರ ಸ್ನೇಹಿತರೆ, ಶ್ವೇತಾ ಇನ್ಸ್ಪೈರ್ಸ್ಗೆ ಸ್ವಾಗತ. ಬಸವಣ್ಣನವರ ಕುರಿತು ಸಂಕ್ಷಿಪ್ತ ಮಾಹಿತಿ. ಬಸವಣ್ಣ ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಭಾರತದ 12ನೇ ಶತಮಾನದ ಕನ್ನಡದ ಒಬ್ಬ ತತ್ವಜ್ಞಾನಿ. ಕಲಚೂರಿ ಅರಸನ ಬಿಚ್ಚಳ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಹಾಗೂ ಸಾಮಾಜಿಕ ಸುಧಾರಕರಾಗಿದ್ದರು. ಶಿವ ಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು. ಹಾಗೆ ಇಷ್ಟಲಿಂಗಹಾರವನ್ನು ಕೂಡ ಬಸವಣ್ಣನವರು ಜಗತ್ತಿಗೆ ಪರಿಚಯಿಸಿದರು. ಶಿವನ ಒಂದು ಭಕ್ತಿ ಒಂದು ನಿರಂತರ ಜ್ಞಾಪನೆ ಎಂದು ಅದನ್ನು ಎಲ್ಲರೂ ಧರಿಸಿ ಪೂಜಿಸಬಹುದೆಂದು ಜಗತ್ತಿಗೆ ಸಾರಿದ್ರು. ತನ್ನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಅಂದರೆ ಏನು? ಆಧ್ಯಾತ್ಮಿಕ ಅನುಭವದ ಒಂದು ಭವನವನ್ನು ಅನುಭವ ಮಂಟಪ ಅಂತ ಕರಿಬಹುದು. ಇಲ್ಲಿ ಎಲ್ಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸ್ವಾಗತಿಸಿತು. ಬಸವಣ್ಣನವರ ಜೊತೆ 1,96,000 ಶರಣರಿದ್ದರೆಂದು ಐತಿಹಾಸಿಕ ಪುರಾವೆಗಳಿವೆ. ಬಸವಣ್ಣನವರು ಜನಿಸಿದ್ದು ನಿಮ್ಗೆ ಗೊತ್ತಾಯಿತು ಬಸವನ ಬಾಗೇವಾಡಿ ಅಂತ. ಅದು ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥದ್ದು. ಅದು ನಮ್ಮ ಕರ್ನಾಟಕದಲ್ಲಿದೆ ಹಾಗೂ ಭಾರತ ದೇಶದಲ್ಲಿರುವಂಥದ್ದು. ಅವರು ಮರಣ ಅಂತ ನಾವು ಹೇಳೋದಿಲ್ಲ, ಅವರು ಐಕ್ಯವಾಗಿರುವಂತಹ ಒಂದು ಸ್ಥಳ ಕೂಡಲ ಸಂಗಮ. ಕೂಡಲ ಸಂಗಮ ಅಂತಕ್ಕಂತಹ ಒಂದು ಸ್ಥಳ ಬರೋದು ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಅವರಿಗೆ ಗೌರವಾನ್ವಿತರು. ಜಗಜ್ಯೋತಿ ಬಸವೇಶ್ವರ ಅಂತ ಕರೆದಿದ್ವಿ, ಕ್ರಾಂತಿಯೋಗಿ ಬಸವಣ್ಣ ಅಂತ ಕರಿತಾ ಇದ್ರು, ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕೂಡ ಕರೆದ್ರು. ಹಾಗೆ ಮಹಾಮಾನವತಾವಾದಿ ಬಸವಣ್ಣ ಅಂತ ನಾವು ಇಂದಿಗೂ ಕೂಡ ಕರಿತೀವಿ. ಇಂತಹ ಪ್ರಮುಖವಾದಂತಹ ಸಾಧನೆಗೈದ ವಿಶ್ವಗುರು ಬಸವಣ್ಣನವರು ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ಮಾದರಿ ಅಂತ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು ಅಂತ ಹೇಳ್ತಾ, ನಾನು ಇನ್ನೊಂದು ಅಚ್ಚುಕಟ್ಟಾದಂತಹ ಒಂದು ಪ್ರಮುಖವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.